ಎಸ್, ಅಪ್ಪಟ ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಅಭಿಮಾನಿ. ಅವರ ಆದರ್ಶಗಳನ್ನು ಮೈಗೂಡಿಸಿಕೊಂಡು ಸಮಾಜ ಸೇವೆ ಮೂಲಕ ಜನಸಾಮಾನ್ಯರ ಕಷ್ಟಕ್ಕೆ ಸ್ಪಂದಿಸುವ ನಾಯಕ. ಬಡತನದಲ್ಲಿ ಬೆಳೆದು ಬಡವರ ಕಷ್ಟಗಳನ್ನು ತಿಳಿದು ದುಡಿದು ಅರ್ಧದಷ್ಟು ಹಣವನ್ನು ಜನಸೇವೆಗೆಂದೇ ಸಂದೀಪ್ ಬಿ ರೆಡ್ಡಿ ಅವರು ಮೀಸಲಿಟ್ಟಿದ್ದಾರೆ. ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಆದರ್ಶವಾಗಿ ತೆಗೆದುಕೊಂಡು ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ಮೂಲಕ ಸಮಾಜ ಸೇವೆಯಲ್ಲಿ ಗುರುತಿಸಿಕೊಂಡಿದ್ದಾರೆ. ಇನ್ನು ಗುರುವಾರ ಸಂದೀಪ್ ರೆಡ್ಡಿ ಅವರು ಮಾಜಿ ಪ್ರಧಾನಿ, ಅಜಾತ ಶತ್ರು, ಭಾರತ ರತ್ನ ಅಟಲ್ ಬಿಹಾರಿ ವಾಜಪೇಯಿ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಸಾವಿರಾರು ಜನರಿಗೆ ಉಚಿತ ಹೆಲ್ಮೆಟ್ ವಿತರಿಸಿದರು. ಎಲ್ಲರೂ ಸುರಕ್ಷಿತವಾಗಿ ಓಡಾಡಬೇಕು ಅನ್ನೋದು ಇದರ ಹಿಂದಿನ ಸದುದ್ದೇಶ ಅಂತ ಹೇಳ್ತಾ ದಯವಿಟ್ಟು ಹಾಗೆ ಯಾರ್ಯಾರು ನಮ್ಮ ದಯವಿಟ್ಟು ಎಲ್ಲ ನಮ್ಮ ಜನಸಾಮಾನ್ಯರು ದಯವಿಟ್ಟು ಸ್ವಲ್ಪ ದಯವಿಟ್ಟು ಒಂದು ಸ್ವಲ್ಪ ಜಾಗ ಮಾಡ್ಕೊಡ್ಬೇಕು. ತಾವೆಲ್ಲರೂ ದಯವಿಟ್ಟು ನಮ್ಮ ವಾಲಂಟಿಯರ್ಸ್ ಕಾರ್ಯಕರ್ತರು ದಯವಿಟ್ಟು ಇವನ್ ಪತ್ರಕರ್ತರು ಸಹ ಒಂದು ಸೈಡ್ ನಿಂತ್ಕೊಂಡ್ರೆ ಒಂದು ಕಾರ್ಯಕ್ರಮ ಮುಗಿಸ್ಬಿಡ್ತಾ ಇದ್ದೀವಿ. ಪ್ರೀತಿಯಿಂದ ಮಾಡೋಣ. ಇಟ್ಸ್ ಮೈ ಹಂಬಲ್ ರಿಕ್ವೆಸ್ಟ್. ಯಾವುದೇ ಕಾರಣಕ್ಕೂ ನೂಕು ಮಾಡಬೇಡ್ರಿ. ವಿದೇಶ ನೂಕಿದ್ರೆ ನಾವು ನಾಗರಿಕರು ಅಂತ ಅನ್ಸ್ಕೊಳ್ಳೋದು. ನಾವು ಯಾರು ಆ ಥರದವ್ರು ಅಲ್ಲವಲ್ಲ. ಹೆಲ್ಮೆಟ್ ಅಷ್ಟೇ ಸರ್, ತೊಂದರೆ ಇಲ್ಲ. ಕ್ಯೂ ಮಾಡಿ ಒಂದೇ ನಿಮಿಷ ಮುಂದೆ ಕ್ಯೂ ಮಾಡಿ. ಒಳ್ಳೆ ಆಚೆ ಕಡೆ ಹೋಗೋದು ನೀವು. ಹಾಗೆ
ಇನ್ನು ನಗರದ ರಿಲಯನ್ಸ್ ಪೆಟ್ರೋಲ್ ಬಂಕ್ ಸಮೀಪ ನಡೆದ ಕಾರ್ಯಕ್ರಮದಲ್ಲಿ 1,000 ಹೆಲ್ಮೆಟ್ಗಳನ್ನು ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ಸಂಸ್ಥಾಪಕ ಅಧ್ಯಕ್ಷ ಸಂದೀಪ್ ಬಿ ರೆಡ್ಡಿ ಅವರು ಸಾರ್ವಜನಿಕರಿಗೆ ಉಚಿತವಾಗಿ ವಿತರಿಸಿದರು. ನಂತರ ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ಪದಾಧಿಕಾರಿಗಳು, ಸಾರ್ವಜನಿಕರು ನಗರದ ಬಿಬಿ ರಸ್ತೆ, ಎಂಜಿ ರಸ್ತೆ, ಗಂಗಮ್ಮಗುಡಿ ರಸ್ತೆ ಹಾಗೂ ಸೆರೆಮ್ಮಿ ರಸ್ತೆಗಳ ಮೂಲಕ ಬೈಕ್ ರ್ಯಾಲಿ ನಡೆಸಿ ಜನರಲ್ಲಿ ಜಾಗೃತಿ ಮೂಡಿಸಿದರು. ಜನರು ವಾಹನಗಳಲ್ಲಿ ಚಲಿಸುವಾಗ ಆಕಸ್ಮಿಕವಾಗಿ ಉಂಟಾಗುವ ಅಪಘಾತಗಳಂತಹ ಅವಘಡಗಳ ಸಂದರ್ಭಗಳಲ್ಲಿ ನಮ್ಮ ಪ್ರಾಣವನ್ನ ಕಾಪಾಡಿಕೊಳ್ಳಲು ಹೆಲ್ಮೆಟ್ ಧರಿಸಬೇಕು. ನಮ್ಮ ಪ್ರಾಣ ಕಾಪಾಡಿಕೊಳ್ಳುವುದರಿಂದ ನಮ್ಮ ಕುಟುಂಬದಲ್ಲಿ ನೆಮ್ಮದಿಯ ಜೀವನ ಸಾಗಿಸಬಹುದಾಗಿದೆ. ದ್ವಿಚಕ್ರ ವಾಹನ ಸವಾರರು ಸಂಚರಿಸುವ ವೇಳೆ ಹೆಲ್ಮೆಟ್ ಧರಿಸಿ ತಮ್ಮ ಪ್ರಾಣವನ್ನ ರಕ್ಷಿಸಿಕೊಳ್ಳಬೇಕು ಎಂದು ಮನವಿ ಮಾಡಿದರು. ಸರ್, ನಿಜಕ್ಕೂ ಖುಷಿ ಆಗ್ತಿದೆ. ಜನನೂ ಸಹ ಅದೇ ರೀತಿ ಸ್ಪಂದನೆ ಮಾಡಿದ್ರು. ಏನು ನನ್ನ ಚಿಕ್ಕಬಳ್ಳಾಪುರದ ಜನತೆಗೆ ಒಂದು 400 ರೂಪಾಯಿ 500 ರೂಪಾಯಿದು ಹೆಲ್ಮೆಟ್ ತೊಗೊಳೋದು ಏನು ದೊಡ್ಡ ವಿಷಯ ಅಲ್ಲ. ಅಂಥದ್ರಲ್ಲಿ ಬಂದು ಒಂದು ಕಾರ್ಯಕ್ರಮ ಮಾಡ್ತಿದ್ದಾರೆ ಸಂದೀಪ್ ರೆಡ್ಡಿ ಅವರು ಅಂತಂದರೆ ಅದಕ್ಕೆ ಬೆಂಬಲವಾಗಿ ನಿಂತು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ ಪ್ರತಿಯೊಬ್ಬ ಚಿಕ್ಕಬಳ್ಳಾಪುರದ ನಾಗರಿಕರಿಗೆ, ಎಲ್ಲ ದ್ವಿಚಕ್ರ ವಾಹನದ ಚಾಲಕರಿಗೆ ನಾನು ಈ ಮುಖಾಂತರ ನನ್ನೆಲ್ಲ ತಂಡದ ಪರವಾಗಿ, ನನ್ನೆಲ್ಲ ಯುವ ಮಿತ್ರರ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಅದು ಸಹಜವಾಗಿ ಆಗುತ್ತೆ. ಅದರ ಜೊತೆಗೆ ಇನ್ನೊಂದಷ್ಟು ಟೋಕನ್ಗಳನ್ನು ನಾವು ಯಾರಿಗೆ ವಿತರಿಸಿದ್ದೀವಿ ಅಷ್ಟೂ ಸಹ ಹೆಲ್ಮೆಟ್ಗಳನ್ನು ನಾವು ತಂದಿದ್ದೀವಿ. ಬಟ್ ಅಲ್ಲಿ ಒಂದಷ್ಟು ನೂಕುನುಗ್ಗಲು ಗೊಂದಲಗಳು ಆಗಿರೋದಕ್ಕೋಸ್ಕರ ನಾವು ಅಲ್ಲಿಗೆ ಸುಮಾರು ಒಂದು 600-700 ಹೆಲ್ಮೆಟ್ಗಳನ್ನ ಕೊಟ್ಟ ನಂತರ ಸ್ವಲ್ಪ ನಿಲ್ಲಿಸಿದ್ವಿ. ಅದರ ನಂತರ ಕೆಲವರು ಪಾಪ ಬಂದು ನಮಗೂ ಟೋಕನ್ ಕೊಡಿ, ನಮಗೂ ಹೆಲ್ಮೆಟ್ ಕೊಡಿ ಅಂತ ಲೇಟಾಗಿ ಬಂದು ಕೇಳ್ತಿದ್ರು. ತಪ್ಪೇನಿಲ್ಲ. ಬಟ್ ಆದರೆ ಆಲ್ರೆಡಿ ಒಂದು ವ್ಯವಸ್ಥೆ ಅಂತ ಮಾಡ್ಕೊಂಡಿದ್ವಿ. ಆ ವ್ಯವಸ್ಥೆಯ ಪ್ರಕಾರ ನಾವು ನಡ್ಕೊಂಡಿದ್ದೀವಿ. ಇನ್ನೊಂದಷ್ಟು ಟೋಕನ್ಗಳು ಉಳ್ಕೊಂಡಿದೆ. ಅಷ್ಟು ಹೆಲ್ಮೆಟ್ಗಳು ನಮ್ಮ ಕಚೇರಿಯಲ್ಲಿ ಸಿಗುತ್ತೆ. ಸಾವಧಾನವಾಗಿ ಯಾವತ್ತಾರು ನಮ್ಮ ಕಚೇರಿ ಕಡೆ ಬಂದಾಗ ಆ ಟೋಕನನ್ನು ಕೊಟ್ಟರೆ ನಮ್ಮ ಕಚೇರಿಯಲ್ಲಿರೋ ಸಿಬ್ಬಂದಿ ಅವರಿಗೆ ಹೆಲ್ಮೆಟನ್ನು ವಿತರಣೆ ಮಾಡ್ತಾರೆ. ಚಿಕ್ಕಬಳ್ಳಾಪುರ ಪೊಲೀಸ್ ಇಲಾಖೆಗೆ ಒಂದು ವಿನಂತಿಯನ್ನು ಮಾಡೋದಕ್ಕೆ ಇಷ್ಟಪಡ್ತೀನಿ. ನಾನೀಗ ಕೇಳ್ಪಟ್ಟೆ, ಏನು 12ನೇ ತಾರೀಕಿಂದ ಈ ಒಂದು ಕಾನೂನು ಬಂದ ನಂತರ ಸುಮಾರು ಲಕ್ಷಾಂತರ ರೂಪಾಯಿ ಫೈನ್ ಹಾಕಿ ಜನಗಳ ಹತ್ರ ತಗೊಂಡಿದ್ದಾರೆ ಅಂತ ಗೊತ್ತಾಯಿತು. ತಪ್ಪಿಲ್ಲ. ಯಾರು ಕಾನೂನನ್ನು ಪಾಲನೆ ಮಾಡಲ್ವೋ ಅವರಿಗೆ ದಂಡ ಹಾಕೋದ್ರಲ್ಲಿ ಯಾವುದೇ ತಪ್ಪಿಲ್ಲ. ಆದರೆ ಚಿಕ್ಕಬಳ್ಳಾಪುರದ ನಾಗರಿಕನಾಗಿ, ಚಿಕ್ಕಬಳ್ಳಾಪುರದ ಜನತೆಯ ಪರವಾಗಿ ಪೊಲೀಸ್ ಇಲಾಖೆಯಲ್ಲಿ ನನ್ನದೊಂದು ಸಣ್ಣ ಮನವಿ. ನನ್ನ ಹಿರಿಯರು ಇವರೆಲ್ಲ ಸಜೆಷನ್ ಕೊಟ್ಟರು ಇದನ್ನು. ಏನಂತಂದರೆ, ಹೇಗೂ ನೀವು 500 ರೂಪಾಯೋ 1000 ರೂಪಾಯೋ ತಾವೇನು ಕಲೆಕ್ಟ್ ಮಾಡ್ತೀರಾ, ಆ ಕಲೆಕ್ಟ್ ಮಾಡಿದಾಗ ಮೊದಲನೇ ಬಾರಿ ಆ ಕಲೆಕ್ಟ್ ಮಾಡಿರೋ ಹಣದಲ್ಲೇ ರಸೀದಿ ಬರೀದಿರ ಒಂದು ಎಚ್ಚರಿಕೆಯನ್ನು ಕೊಟ್ಟು ಅಲ್ಲೇ ಅವರಿಗೆ ಹೆಲ್ಮೆಟ್ ವಿತರಣೆ ಮಾಡುವಂತಹ ಅಥವಾ ಅವರಿಗೊಂದು ಟೋಕನ್ ಕೊಡುವಂಥ ಕೆಲಸ ನೀವು ಮಾಡಿ. ನಿಮ್ಮ ಜೊತೆಗೆ ಬೇಕಿದ್ದರೆ ಭಗತ್ ಸಿಂಗ್ ಚಾರಿಟೇಬಲ್ ಟ್ರಸ್ಟ್ನ ನಾವೆಲ್ಲರೂ ನಿಮ್ಮ ಜೊತೆ ನಿಂತ್ಕೊತೀವಿ. ನಿಮ್ಗೆ ಅಡ್ವಾನ್ಸಾಗಿ ಬೇಕಿದ್ದರೆ ಒಂದು 1000ನೋ 2000 ಹೆಲ್ಮೆಟ್ ISI ಇರುವಂಥ ಹೆಲ್ಮೆಟ್ಗಳನ್ನ ನಾವು ನಿಮಗೆ ಕೊಡ್ತೀವಿ. ನಾವು ಏನು ಎಕ್ಸಾಕ್ಟ್ ರೇಟ್ ಇರುತ್ತೆ ನಿಮಗೆ GST ಬಿಲ್ಲೇ ಕೊಡ್ತೀವಿ. ಅಷ್ಟು ಹಣವನ್ನು ತಾವು ವಸೂಲಿ ಮಾಡಿ
ಅವರಿಗೆ ದಂಡ ಹಾಕೋದ್ರ ಬದಲು ಒಂದೊಂದು ಹೆಲ್ಮೆಟನ್ನು ಕೊಟ್ಟರೆ ನಿಜಕ್ಕೂ ನೀವು ಮಾಡ್ತಾ ಇರುವಂತಹ ಕಾರ್ಯಕ್ಕೆ ಒಂದು ಅರ್ಥಪೂರ್ಣವಾದ ಒಂದು ತಾರ್ಕಿಕವಾದ ಅಂತ್ಯ ಸಿಗುತ್ತೆ ಅನ್ನೋದು ನನ್ನ ಒಂದು ಅಭಿಪ್ರಾಯ. ಕಾನೂನಲ್ಲಿ ಮತ್ತು ಮಾನವೀಯತೆಯಿಂದ ತಾವು ನೋಡಿದಾಗ ಕಾನೂನು ಇರೋದೇ ಜನಗಳಿಗೋಸ್ಕರ. ಪೊಲೀಸ್ ವರಿಷ್ಠಾಧಿಕಾರಿಗಳಲ್ಲಿ ನಾನು ಸವಿನಯವಾಗಿ ಮನವಿ ಮಾಡ್ತೀನಿ, ದಯವಿಟ್ಟು ಮುಂದಿನ ಬಾರಿ ಪೊಲೀಸ್ ಅವರು ಯಾರಾದರೂ ದಂಡ ಹಾಕುವಂತಹ ಪರಿಸ್ಥಿತಿ ಬಂದರೆ ಅವರ ದಂಡದ ಹಣದಲ್ಲಿ ಇಮ್ಮಿಡಿಯೇಟಾಗಿ ಅಲ್ಲಿ ಒಂದು ಹೆಲ್ಮೆಟ್ ಕೊಡೋವಂಥ ಕೆಲಸ ಅಥವಾ ಅವರಿಗೊಂದು ಟೋಕನ್ ಕೊಡೋವಂಥ ಕೆಲಸನ ತಾವು ವ್ಯವಸ್ಥಿತವಾಗಿ ಮಾಡಿದ್ರೆ ನಿಮ್ಮ ಜೊತೆ ಭಗತ್ ಸಿಂಗ್ ಚಾರಿಟೇಬಲ್ ಟ್ರಸ್ಟ್ ನಿಂತ್ಕೊಳುತ್ತೆ. ತಮಗೆ 2,000 ಅಲ್ಲ 3,000 ಅಲ್ಲ, ನೀವು ಎಷ್ಟು ಹೆಲ್ಮೆಟ್ ಕೇಳಿದ್ರೆ ಅಷ್ಟು ಹೆಲ್ಮೆಟನ್ನು ನಾವು ಮುಂಗಡವಾಗಿ ನಾವು ನಿಮಗೆ ಕೊಡ್ತೀವಿ. ನೀವು ಅಲ್ಲಿನ ಹಣ ವಸೂಲಿ ಆದ ನಂತರ ನಮಗೆ ಕೊಡ್ಬೋದು, ಏನು ತೊಂದರೆ ಇಲ್ಲ. GST ಬಿಲ್ ಏನಿರುತ್ತೋ ಅಷ್ಟರಲ್ಲೇ ನಾವು ಬೇಕಂದರೆ ಏನು ಲಂಸಮ್ ಆಗಿ ಲಾಟಲ್ಲಿ ತೊಗೊಂಬಂದರೆ ಕಡಿಮೆ ಕೂಡ ಸಿಗುತ್ತೆ. ಜನಗಳಿಗೆ ಒಂದು ರೀತಿಯ ಒಂದು ದಂಡ ಹಾಕಿದಾಗೂ ಇರುತ್ತೆ, ಜೊತೆಗೆ ನಿಮ್ಮ ಉದ್ದೇಶ ಸಹ ಈಡೇರದಾಗಿರುತ್ತೆ ಅಂತ ನಾನೊಬ್ಬ ನಾಗರಿಕನಾಗಿ ಕೇಳ್ಕೊತಾ ಇದ್ದೀನಿ. ಕಾನೂನಿನಲ್ಲಿ ಅವಕಾಶ ಇದ್ದರೆ ಮಾನವೀಯತೆ ದೃಷ್ಟಿಯಿಂದ ನನ್ನ ಜನಗಳ ಪರವಾಗಿ ಈ ಕೆಲಸವನ್ನು ಮಾಡಬೇಕಂತ ಜಿಲ್ಲಾಡಳಿತಕ್ಕೆ, ಜಿಲ್ಲಾಧಿಕಾರಿಗಳಿಗೆ, ಜೊತೆಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಕುಶಾಲ್ ಚೌಕ್ಸೆ ಸಾಹೇಬರಿಗೆ ಅವರಿಗೆ ವಿಶೇಷವಾಗಿ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ಯಾಕೆ ಅಂತಂದರೆ ಇವತ್ತೇನು ಅವರು ತಗೊಂಡಿದ್ದಾರೆ ಒಂದು ನಿರ್ಧಾರ, ಎಷ್ಟೋ ಮನೆಗಳ ಮಕ್ಕಳ ಜೀವವನ್ನು ಉಳಿಸುವಂಥ ಕೆಲಸವನ್ನು ಅದ್ಭುತವಾಗಿ ಅವ್ರು ಮಾಡಿದ್ದಾರೆ. ಈ ಒಂದು ದಿಟ್ಟ ನಿರ್ಧಾರದ ಜೊತೆಗೆ ನಾವೆಲ್ಲ ಇದ್ದೀವಿ. ಈ ಒಂದು ನನ್ನ ಸಜೆಷನ್ನ ತಾವು ತಗೊಳಕ್ಕಾಗತ್ತಾ ಅಂತ ತಾವು ತಮ್ಮಲ್ಲಿ ಸವಿನಯವಾಗಿ ಕೇಳ್ಕೊತಾ ಇದ್ದೀನಿ. ಈ ಸಂದರ್ಭದಲ್ಲಿ ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ಪದಾಧಿಕಾರಿಗಳು, ಸಂದೀಪ್ ಬಿ ರೆಡ್ಡಿ ಅವರ ಅಭಿಮಾನಿಗಳು ಸಾವಿರಾರು ದ್ವಿಚಕ್ರ ವಾಹನ ಸವಾರರಿಗೆ ಉಚಿತ ಹೆಲ್ಮೆಟ್ ವಿತರಣೆ ಮಾಡಿದ್ದು ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರವಾಗಿತ್ತು. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.